ತಿಂಡಿ ನಾನು ತೆಗಿಬೇಕಾದ್ರೆ ನಾನು ಹುಡುಗರು ನೋಡೋದು ಗೊತ್ತಾಗತ್ತಷ್ಟೇ. ಅಲ್ಲಿ ನೋಡಿ ನಾಟಿ ಅವ್ರ ಹೊಲದಲ್ಲಿ ಇವಾಗಷ್ಟೇ ಕುಯ್ಕೊಂಡು ಬಂದಿದ್ದಂತೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಟಿ ನಾಗನಿಧಿ ಗೌಡ. ನಾನು ಇವತ್ತಿಂದ ನನ್ನ ಫಸ್ಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ಸಿಗೆ ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ಬೇಕೇ ಬೇಕು. ಸೊ ನಿಮಗೆ ಯಾವ ಥರ ಕಂಟೆಂಟ್ಗಳು ಇಷ್ಟ ಆಗುತ್ತೆ, ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ, ಅದನ್ನು ಕೂಡ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನನ್ನ ಕೈಲಾದಷ್ಟು ನಾನು ನಿಮ್ಮನ್ನು ಖುಷಿ ಪಡಿಸೋಕೆ ಟ್ರೈ ಮಾಡ್ತೀನಿ. ಎಸ್, ತುಂಬ ದಿನಗಳ ನಂತರ ಟ್ರಿಪ್ ಪ್ಲಾನ್ ಮಾಡಿ ಅದು ಸಕ್ಸಸ್ಫುಲ್ ಆದಾಗ ಎಷ್ಟು ಖುಷಿ ಆಗುತ್ತೆ ಅನ್ನೋದು ನನ್ನಂಥ ಫ್ರೆಂಡ್ಸ್ ಗ್ಯಾಂಗ್ ಇರೋರಿಗೆ ಮಾತ್ರ ಅದು ಗೊತ್ತಾಗತ್ತೆ. ಸೊ ಆ ಖುಷಿಲಿ ನಾನು ತೇಲಾಡ್ತಾ ಇದ್ದೀನಿ. ಫೈನಲಿ ಲೆಟ್ಸ್ ಗೋ ಟು ದ ಟಾಪಿಕ್. ನಾವಿವತ್ತು ಹೋಗ್ತಿರೋ ರೆಸಾರ್ಟ್ ಹೆಸರು ಸ್ಕೈ ಬ್ಲೂ ಆರ್ಕಿಡ್ಸ್ ರೆಸಾರ್ಟ್. ಎಲ್ಲ ಫ್ರೆಂಡ್ಸ್ ಗ್ಯಾಂಗ್ನಲ್ಲೂ ಒಬ್ಬೊಬ್ರು ಮೇಧಾವಿಗಳಿರ್ತಾರೆ, ಹಾಗೆ ನನ್ನ ಫ್ರೆಂಡ್ಸ್ ಗ್ಯಾಂಗಲ್ಲೂ ಕೂಡ ಮೇಧಾವಿಗಳಿದ್ದಾರೆ. ಹೋಗ್ತಾ ಹೋಗ್ತಾ ಅವರ ಪರಿಚಯನ ಮಾಡ್ಕೊಡ್ತೀನಿ. ಲೆಟ್ಸ್ ಗೋ ಫಾರ್ ದ ರೆಸಾರ್ಟ್ ಜರ್ನಿ. ನನ್ನ ಬ್ಯಾಗ್ನ ರೆಡಿ ಮಾಡಿಕೊಂಡು ಬ್ಲೂಟೂತ್ ಸಿಸ್ಟಮ್ನ ತಗೊಂಡು ಹೊರಟೆ. ಎಲ್ಲರ ಗ್ಯಾಂಗ್ನಲ್ಲೂ ರೆಸ್ಪೆಕ್ಟೆಡ್ ಡ್ರೈವರ್ ಅಂತ ಒಬ್ರು ಇರ್ತಾರಲ್ಲ, ಅದು ನಾನೇ. ಹಾಗೆ ಟ್ರಿಪ್ ಮುಗಿದ ಮೇಲೆ ಅನ್ರೆಸ್ಪೆಕ್ಟೆಡ್ ಫೆಲೋನು ನಾನೇ. ಲೇಟಾಗಿ ಬರೋ ಲೇಟೆಸ್ಟ್ ಸ್ವಾತಿನ ಪಿಕ್ ಮಾಡಿಕೊಂಡು ನಾವು ಹೊರಟಿದ್ದು ತಾರಾ ಆ್ಯಂಡ್ ಶಾವ್ಗೆ ಶಾಲುನ ಪಿಕ್ ಮಾಡೋಕೆ. ತಗೊಳಪ್ಪ, ಆನ್ ದಿ ವೇ ಹೋಗ್ತಾ ಲೊಕೇಶನ್ನು ಮಿಸ್ ಆಯಿತು. ಯಾರಿಗೆ ಈಗ ನಾನು ಕೇಳಕ್ಕೆ ಹೋಗ್ತಾ ಇದ್ದೀವಿ. ಹಲೋ, ನಿಂದು ಲೈವ್ ಲೊಕೇಶನ್ ಕಳಿಸು, ನಿನ್ನ ಲೊಕೇಶನ್ ಕಳಿಸು ನಮಗೆ. ಲೇಟಾಗಿ ಬರೋ ಲೇಟೆಸ್ಟ್ ಸ್ವಾತಿ ನೀವೇ ಕಾಲ್ ಮಾಡಿದ್ದಕ್ಕೆ ಲೊಕೇಶನ್ ಮಿಸ್ ಆಯಿತು ಅಂತ ಹೇಳಿ ತಾರಾಗೆ ಮತ್ತು ಶಾವ್ಗೆ ಶಾಲುಗೆ ಡವ್ ಕಚ್ಚಿದ್ರು. ಸೈಕೋ ಶಂಕ್ರಿ ಅಲಿಯಾಸ್ ಶಾವ್ಗೆ ಶಾಲು, ತಾರಾ ಅಲಿಯಾಸ್ ನಾನ್ ಸಿಂಕ್ ತಾರಾ ಅವರನ್ನು ಪಿಕ್ ಮಾಡಿಕೊಂಡು ನಾವು ಹೊರಟ್ವಿ ರೆಸಾರ್ಟಿಗೆ. ನೀ ಬಂದರೆ ಭುವಿಯೆಲ್ಲ ಹಸಿರು, ಹಸಿರಿದ್ದರೆ ಉಸಿರು, ಉಸಿರೇ ಇಲ್ಲದಿರೆ ಈ ಜಗಕ್ಕೆಲ್ಲಿ ಬಸಿರು, ಬಸಿರಿಲ್ಲದೊಡೆ ಬೀಜವೆಲ್ಲಿ, ಫಲವೆಲ್ಲಿ, ಎಲ್ಲದಕ್ಕೂ ನೀನೊಡೆಯ ಮಳೆರಾಯ ಅನ್ನೋ ಹಾಗೆ ಮಳೆರಾಯ ಬಂದೇ ಬಿಟ್ಟ. ನಾನೇನು ಕಮ್ಮಿ ಇದ್ದೀನಿ ಅಂತ ನಮ್ಮ ಕಾರು ಕೂಡ ಸ್ಕೈ ಬ್ಲೂ ಆರ್ಕಿಡ್ಸ್ಗೆ ರೀಚ್ ಆಯಿತು. ಎಸ್, ಫೈನಲಿ ವಿ ರೀಚ್ಡ್ ಸ್ಕೈ ಬ್ಲೂ ಆರ್ಕಿಡ್ಸ್ ರೆಸಾರ್ಟ್. ಎಲ್ರಿಗೂ ಹೊಟ್ಟೆ ಕವ ಅಂತಿತ್ತು. ಹಾಗಾಗಿ ರಿಸೆಪ್ಷನಿಗೆ ಹೋಗೋಕ್ಕೂ ಮುಂಚೆನೇ ಬ್ಯಾಟಿಂಗ್ ಮಾಡ್ಕೊಂಬಿಡೋಣ ಅಂತ ನಾವು ಫುಡ್ ಕೌಂಟ್ರಿಗೆ ಬಂದೇ ಬಿಟ್ವಿ. ನನಗದು ಎಸ್, ನೀನೇನು ಫ್ರೆಂಡ್ ಅಂದಿದ್ಯಾರು? ನನ್ನ ಮೇಲೆ ಹಣೆ ಇಟ್ಟಳು. ನೀ ನನ್ನ ಫ್ರೆಂಡಾ? ನಿನ್ನ ತಿಂಡಿ ನಾನು ತೆಗಿಬೇಕಾದ್ರೆ ನಾನು ಹುಡುಗರು ನೋಡೋದು ಗೊತ್ತಾಗತ್ತಷ್ಟೇ. ಅಲ್ಲಿ ನೋಡಿ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ನೋಡಿ ಫ್ರೆಂಡ್ಸ್, ನಮ್ಮ ಕರಾವಳಿ ಭಾಷೆಲಿ ಹೇಳಬೇಕಂದ್ರೆ ನಾವು ಪೂಲ್ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ ಮರ್ರೆ. ಈ ರೂಮ್ ಆ್ಯಂಬಿಯನ್ಸ್ ಹೆಂಗಿತ್ತು ಅಂತ ನೀವೇ ಕಾಣಿ. ನಂಗಂತೂ ರಾಶಿ ಹಿಡಿಸ್ತು. ಹಾಗೆ ನನ್ನ ಸಂತಿಗೆ ಬಂದಿರೋ ನನ್ನ ಫ್ರೆಂಡ್ಸ್ಗೂ ಲೈಕ್ ಅನ್ನಿಸ್ತು. ಇಲ್ಲಿ ಕಾಣಿ ಮಾರ್ರೆ, ಗಾಳಿಗೆ ಒಂದು ಚಲೋ ಡೈನಿಂಗ್ ಸೆಟಪ್ ಅದೇ. ನಾವಂತೂ ಬೆಗ್ಗಿಲು ಯೂಸ್ ಮಾಡ್ಕೊಳ್ಳಲಿಲ್ಲ. ನೀವು ಬಂದಂಗೆ ಈ ತಪ್ಪು ಮಾಡಬೇಡಿ, ಮತ್ತೆ ನೀವು ಯೂಸ್ ಮಾಡ್ಕಣಿ ಆಯಿತಾ.
ಪೂಲ್ ರೂಮ್ ಅಂತ ಹೇಳಿ ಬುಕ್ ಮಾಡ್ಕೊಂಡದ್ದಾಯಿತು, ಆದರೆ ಈ ಪೂಲ್ನೇ ಯೂಸ್ ಮಾಡ್ಕೊಂಡಿಲ್ಲ ಮಾರ್ರೆ. ಎಂಥದೇ ಹೇಳಿ, ಆ್ಯಂಬಿಯನ್ಸ್ ಮಾತ್ರ ಮಸ್ತುಂಟು. ರೇನ್ ಡ್ಯಾನ್ಸ್ನಲ್ಲಿ ನಾವಿಲ್ಲದೆ ಕಳೆನೇ ಇಲ್ಲ ಅನ್ನೋ ಬಿಲ್ಡಪ್ಪಲ್ಲಿ ಒಂದೆರಡು ಸ್ಟೆಪ್ ಹಾಕಿ ಕೊನೆಗೂ ನಾವಿಳಿದಿದ್ದೆ ಸ್ವಿಮ್ಮಿಂಗ್ ಪೂಲಿಗೆ. ಜ್ಯೂಸ್ನ ಸ್ವಾಹ ಮಾಡಿ ಔಟ್ಡೋರ್ ಆ್ಯಕ್ಟಿವಿಟೀಸ್ನ ಮುಗಿಸಿದ್ವಿ. ಎಸ್, ಇಟ್ ಈಸ್ 7 o'clock. ಐ ಸಾ ದಿಸ್ ಫ್ರೂಟ್ ವೈಲ್ ವಾಕಿಂಗ್. ನಿಮಗೇನಾದರೂ ಈ ಫ್ರೂಟ್ ಯಾವುದು ಅಂತ ಗೊತ್ತಾದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಸಾಲಾ ಪಾಪಡ್, ಫಿಂಗರ್ ಚಿಪ್ಸ್, ಪೀನಟ್ ಮಸಾಲ, ಆನಿಯನ್ ಪಕೋಡ, ಕರ್ಡು, ರಾಯ್ತಾ, ಕರ್ಡು, ರಾಯ್ತಾ, ಗ್ರೀನ್ ಸಲಾಡ್, ಆನಿಯನ್ ರಿಂಗ್ಸ್, ಚಿಕನ್ ಮಂಚೂರಿಯನ್. ಚಿಕನ್ ಯಾಕೆ ಹಂಗೆ ಹೇಳ್ತೀಯ? ನಂಗಾಗಲ್ಲ. ಚಿಕನ್ ಮಂಚೂರಿಯನ್, ಚಿಕನ್ 65, ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್, ಚಿಕನ್ ಕೆಬಾಬ್, ವಡಾ ಸಿಂಗಲ್, ದೋಸಾ, ಕೇಸರಿ ಬಾತ್, ರೈಸ್, ಸ್ಟ್ಯಾಮ್ಡ್ ರೈಸ್, ಸ್ಟೀಮ್ ರೈಸ್, ನೋಡಿ ಇಲ್ಲಿ ಈ ಬದಲ ಸ್ಟ್ಯಾಮ್ಡ್ ರೈಸ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ನಾವು ಕಲ್ತಿದ್ದೆ ತಪ್ಪ, ನಾವು ಓದ್ತಿರೋದೇ ತಪ್ಪ, ನಾವು ಕಲ್ತಿರೋದೇ ತಪ್ಪ. ವಿ ಪ್ಲೇಡ್ ಸಮ್ ಇಂಡೋರ್ ಗೇಮ್ಸ್ ಬಿಕಾಸ್ ಹೊರಗಡೆ ತುಂಬ ಮಳೆ ಇರೋದ್ರಿಂದ ಟೈಮ್ ಸ್ಪೆಂಡ್ ಮಾಡೋದು ಹೇಗೆ ಅಂತ ಅಂದ್ಕೊಂಡಾಗ ನಾವು ಇಂಡೋರ್ ಗೇಮ್ಸ್ನ ಚೂಸ್ ಮಾಡ್ಕೊಂಡ್ವಿ. ಮಳೆರಾಯನ ಆರ್ಭಟ ಮುಗಿದು ತಂಗಾಳಿಯ ಆಗಮನ ಆದಾಗ ನನ್ನ ಫ್ರೆಂಡ್ಸ್ ಅನ್ಸ್ಕೊಂಡವರೆಲ್ಲ ಕಣ್ಮರೆ ಆಗಿಬಿಟ್ರು. ಶಾವ್ಗೆ ಶಾಲು ಅದೇನು ತರಲೆ ಮಾಡ್ತಿದ್ದಾಳೋ ಅಂತ ಎಲ್ಲರನ್ನೂ ಹುಡ್ಕೊಂಡು ಬಂದಾಗ ಅಗ್ನಿಕುಂಡದ ಥರ ಕಾಣಿಸೋ ಈ ಕ್ಯಾಂಪ್ ಫೈರ್ನಲ್ಲಿ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಕ್ಯಾಂಪ್ ಫೈರ್ ಮಜಾ ಕೊಟ್ಟಿಲ್ಲ ಅಂತ ಪೂಲ್ ಹತ್ರ ಬಂದ್ವಿ. ಪೂಲಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನಾವು ಊಟ ಮಾಡೋಣ ಅಂತ ಅಂದ್ಕೊಂಡು ನೈಟ್ ಡಿನ್ನರ್ಗೆ ಫುಡ್ ಕೌಂಟರ್ ಕಡೆ ಕಾಲಿಟ್ವಿ. ಗಡತ್ತಾಗಿ ತಿಂದು ಬಂದಾದಮೇಲೆ ದ ಲಾಸ್ಟ್ ಪಾರ್ಟ್ ಆಫ್ ದ ಡೇ ನನ್ನ ಬ್ರಷ್ನ ಮುಗಿಸಿ ಹಾಗೆ ಕಡಲೆ ಹಿಟ್ಟಿಂದ ಫೇಸ್ ವಾಶ್ನ ಮಾಡಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋ ಬಯೋಟಿಕ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಮಲಗೋಕ್ಕೆ ರೆಡಿ ಆದೆ. ಬರೀ ಇಂಥದೇ ಮಾಯ್ಶ್ಚರೈಸರ್ನ ಹಚ್ಕೊಂಡಾಯಿತು. ಶುಭ ರಾತ್ರಿ. ಎಸ್, ಮಾರ್ನಿಂಗ್ 10:30. ಇಟ್ಸ್ ಟೈಮ್ ಅಸ್ ಫಾರ್ ಬ್ರೇಕ್ಫಾಸ್ಟ್. ಸೊ ತಿಂಡಿನ ಮುಗಿಸಿ ಚೆಕ್ಔಟ್ ಆಗುವಂಥ ಸಮಯ ಹತ್ತಿರ ಬರ್ತಾ ಇತ್ತು. ಯಾಕಂದರೆ 11:30ಗೆ ಚೆಕ್ಔಟ್ ಆಗಬೇಕಾಗಿತ್ತು. ಸೊ ಹಾಗಾಗಿ ನಾವು ಬೇಗ ತಿಂಡಿನ ಮುಗಿಸಿ ಒಂದಿಷ್ಟು ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಕೊಂಡು ಹೊರಡೋಣ ಅನ್ನೋ ಪ್ಲ್ಯಾನ್ನಲ್ಲಿ ಬ್ರೇಕ್ಫಾಸ್ಟಿಗೆ ಕೂತಿದ್ವಿ. ಲೇಟಾಗಿ ಬರೋ ಲೇಟೆಸ್ಟ್ ಸ್ವಾತಿಯವರು ಮೊಬೈಲಲ್ಲಿ ಫುಲ್ ಮುಳುಗಿದ್ರು. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ.
ರಿಸೆಪ್ಷನಲ್ಲಿ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಫೈನಲಿ ವಿ ಆರ್ ರೆಡಿ ಟು ಗೋ ಹೋಮ್. ಅಮ್ಮ ಪಫಾಗ್ಬಹುದಾ? ಬಡಿಯಲ್ಲ ತಾನೆ. ಬೇಗ ಹೋಗ್ರೋ. ಅಮ್ಮಮ್ಮ ಅದ್ರ ಬಾಯಿ ನೋಡು, ಸ್ಲೋ ಮೋಷನ್. ಕರಿಕೋಡಿ ಹಲೋ. ನಾನ್ ಸಿಂಗ್ ತಾರಾ ಆ್ಯಂಡ್ ಲೇಟಾಗಿ ಬರೋ ಲೇಟೆಸ್ಟ್ ಸ್ವಾತಿ ಹೆಸ್ರಿಗೆ ತಕ್ಕಂಗೆ ಲೇಟ್ ಮಾಡಿಕೊಂಡು ಅಲ್ಲೇ ವೇಟ್ ಮಾಡ್ತಾ ಕೂತಿದ್ರು. ವಾಪಸ್ ಹೋಗ್ತಾ ಒಬ್ರೊಬ್ರ ಮುಖ ಹೆಂಗಿರುತ್ತೆ ನೋಡಿ, ಎಲ್ಲ ವಾಪಸ್ ಹೋಗ್ತಾ ಇದ್ದು ಫೇಸಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಾಗೆ ಆನ್ ದಿ ವೇ ಬರ್ತಾ ಅವರೆಕಾಳನ್ನ ಒಬ್ಬರು ಆಂಟಿ ಮಾರಾಟ ಮಾಡ್ತಾಯಿದ್ರು. ಇದನ್ನು ನೋಡಿ ಶಾವ್ಗೆ ಶಾಲು ಅವರು ಎಲ್ರಿಗೂ 1 kg ಅವರೆಕಾಳನ್ನ ಪರ್ಚೇಸ್ ಮಾಡಿ, ನೀವು ಮನೆಗೆ ಹೋದ್ಮೇಲೆ ಮಾಡೋಕ್ಕೆ ಏನು ಕೆಲಸ ಇಲ್ಲ, ಇದನ್ನು ಸುಲಿತಾ ಕೂತ್ಕೊಳ್ಳಿ ಅಂತ ಕೊಟ್ಟರು. ಹಾಗೆ ಅಲ್ಲಿ ಕಬ್ಬಾಳಮ್ಮ ಟೆಂಪಲಿಗೆ ಹೋಗಿ ಬಂದಿರುವಂಥ ಒಂದು ಫ್ಯಾಮಿಲಿ ನಮಗೆ ಪ್ರಸಾದನೂ ಕೊಟ್ಟರು. ಸೊ ಫೈನಲಿ ವಿ ರಿಸೀವ್ಡ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಆಲ್ಸೋ. ಮೀನ್ ಕವರ್ ನಾಟಿ ಅವ್ರ ಹೊಲದಲ್ಲಿ ಇವಾಗಷ್ಟೇ ಕುಯ್ಕೊಂಡು ಬಂದಿದ್ದಂತೆ. ನಿನ್ನ ನೋಟ ಬಾಣದಷ್ಟು ಜೋರಿದೆ, ಕಣ್ಣ ಕಾಂತಿಯಲ್ಲಿ ತಿನ್ನೋ ಹಾಗಿದೆ, ಹಿಗ್ಗುತ್ತಿಂದ ಮಂಗನಂಗೆ ಆಡಬೇಡವೋ, ಇದೇನು ನಂಬರಾಟವೋ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮಾತಾಡ್ತಾ ಬ್ಯಾಂಗ್ಳೂರ್ ರೀಚ್ ಆಗಿದ್ದೇ ಗೊತ್ತಾಗಿಲ್ಲ. ತಾರಾ ಅಲಿಯಾಸ್ ನಾನ್ ಸಿಂಗ್ ತಾರಾ, ಸೈಕೋ ಶಂಕ್ರಿ ಅಲಿಯಾಸ್ ಶಾವ್ಗೆ ಶಾಲು ಅವರನ್ನ ಡ್ರಾಪ್ ಮಾಡೋ ಟೈಮ್ ಬಂದೇ ಬಿಡ್ತು. ಬಾಯ್. ಅವಳಿಗೆ ಕರಿ. ಸೊ ಎಲ್ಲರನ್ನ ಡ್ರಾಪ್ ಮಾಡಿ ಮನೆಗೆ ರೀಚ್ ಆಗುವಷ್ಟರಲ್ಲಿ 2 o'clock ಆಗಿತ್ತು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ನಷ್ಟು ವಿಡಿಯೋಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.